ನಮಸ್ತೆ, ನನ್ನ ಹೆಸರು ರೇಖಾ ಕೆ ಹೊಸೂರ್ ಅಂತ. ನಾನು ಅಡ್ವೊಕೇಟು. ನಿಮ್ಮ ಪ್ರಕಾರ ಹಿಂದೂ ಇತಿಹಾಸ ಸುಳ್ಳು, ಆದರೆ ನಮ್ಮ ದೇಶದಲ್ಲಿ ನಡೀತಾ ಇರುವ ಉಗ್ರಗಾಮಿ ಚಟುವಟಿಕೆ ನಡೆದಿದ್ದಾವಲ್ಲ, ಅದಕ್ಕೆ ಒಂದೇ ಸಾಕ್ಷಿ ಕೇಳ್ತೀನಿ ನಾನು ನಿಮ್ಗೆ. ಅಲ್ಲಿ ಒಂದೇ ಉಗ್ರಗಾಮಿ ಚಟುವಟಿಕೆಯಲ್ಲಿ ಒಂದು ಯುವಕ ಅಥವಾ ಯುವತಿಯ ಹೆಸರು ನೀವು ತೋರಿಸ್ಕೊಡ್ಬೋದಾ? ನೀವು ಹಿಂದೂ ಇತಿಹಾಸ ಸುಳ್ಳು, ಅದು ಉಗ್ರಗಾಮಿ ಅಂತ ನಿಮ್ಮ ಪ್ರಕಾರ ನೀವು ಬಿಂಬಿಸ್ತಾ ಇದ್ದೀರಾ. ಆದರೆ ನಮ್ಮ ಇತಿಹಾಸ ನೀವು ತೆಗೆದು ನೋಡಿ, ಬಾಯಲ್ಲಿ ಮಾತ್ರ ಬುದ್ಧ, ಬಸವ, ಅಂಬೇಡ್ಕರ್ ಸಮಾನತೆ ಅಂತ ಹೇಳ್ತೀರಾ. ಅಂಬೇಡ್ಕರ್ ಅವರು ಸರ್ ಆಗಲೇ ಹೇಳಾಗಿತ್ತು. ಮತ್ತು ನೀವು ಈ ದೇಶದಲ್ಲಿ ಹುಟ್ಟಿ ಮೂಲಭೂತ ಸೌಕರ್ಯಗಳನ್ನೆಲ್ಲ ಪಡೆದು ಬೇರೆ ದೇಶದಲ್ಲಿ ಹುಟ್ಟಿಲ್ಲ. ಶಿಕಾಗೋದಲ್ಲಿ ಹುಟ್ಟಿದ್ದು ಅವರು ಅಮೆರಿಕನ್ ಪ್ರಜೆ. ಇಲ್ಲಿ ದೇಶದ ಮೂಲಭೂತ ಸೌಕರ್ಯಗಳು ಈ ದೇಶದ ಜನರಿಗಾಗಿ ಇಲ್ಲಿ ತುಳಿತಲ್ಪಟ್ಟಂತವರಿಗಾಗಿ ಹೋರಾಡ್ತಾ ಇದೀವಿ ಅಂತಾರೆ ಅವರು. ಬೇರೆ ದೇಶದ ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಿ ಮತ್ತು ಇಲ್ಲಿ ಬಂದು ಇವ್ರು ಕೊಡ್ತಾ ಇರುವಂತ ಹೇಳಿಕೆಗಳಿಂದ ಸಣ್ಣ ಮಕ್ಕಳಿಗೆ ಯಾವ ತರ ಪರಿಣಾಮ ಬಿಡ್ತಾ ಇದೆ ಅಂದ್ರೆ, ನಿನ್ನೆ ನನಗೆ 2 ಎಕ್ಸ್ಪೀರಿಯನ್ಸ್ ಆಯ್ತು. ನಾನು ನಿನ್ನೆ ಜೇನ್ಕಲ್ ಸಿದ್ದೇಶ್ವರ ಅರಸೀಕೆರೆಗೆ ಹೋಗ್ತಾ ಇದ್ದೆ. ಆ ಟ್ರೈನ್ ಅಲ್ಲಿ 7th ಹುಡುಗಿಯವಳು ಪಕ್ಕಕ್ಕೆ ಬಂದು ಕೂತ್ಕೊಂಡು, ಅಕ್ಕ ನೀವು ಎಲ್ಲಿ ಅವರು ಏನು ಅಂತ ಮಾತಾಡಿ ಹೆಸರು ಕೇಳಿದ್ಲು. ಅವಳು ಹೆಸರು ಕೇಳಿದ ತಕ್ಷಣ 2 ನಿಮಿಷಕ್ಕೆ ಅಕ್ಕ ನೀವು ಯಾವ ಜಾತಿ ಅಂತ ಕೇಳಿದ್ಲು. ನನಗೆ ಶಾಕ್ ಆಯ್ತು. ಅವಳು ನೋಡಿದ್ರೆ 7ನೇ ತರಗತಿಯ ವಿದ್ಯಾರ್ಥಿನಿ. ಪರಿಚಯ ಕೇಳಬೇಕಾಗಿತ್ತು, ಜಾತಿ ಕೇಳಿದ್ಲು ಅವಳು ಪರಿಚಯ ಆಗಿದ ತಕ್ಷಣನೇ. ಮತ್ತೆ ಇನ್ನೊಂದು, ನಿನ್ನೆ ಕೊಪ್ಪಳದ ಒಬ್ಬ ಪೊಲೀಸ್ ಅಧಿಕಾರಿ ಗಂಡ ಹೆಂಡತಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು. ಅದು ಆಗಿರೋದು ಮಾನವ ಕುಲಕ್ಕೆ ನಷ್ಟ, ನಮ್ಮ ಎಲ್ಲರಿಗೂ ಪಾಪ ಅನಿಸ್ಬೇಕು. ಅದನ್ನ ಯಾವ ತರ ಹಾಕ್ತಾ ಇದಾರೆ ಅಂದ್ರೆ, ಕುರುಬ ಸಮಾಜದ ಯುವತಿ ಅಂತ ಹಾಕ್ತಾ ಇದ್ದಾರೆ. ಅಂದ್ರೆ ಕುರುಬ್ರವ್ರು ಅಷ್ಟೇ ಅವ್ರಿಗೆ ಅಯ್ಯೋ ಅನ್ಬೇಕಾ? ಅದು ಆಗ್ತಾ ಇರೋದು ಮಾನವೀಯತೆ ದೃಷ್ಟಿಯಿಂದ ಆಗ್ತಾ ಇರೋದು. ನೀವು ದಯವಿಟ್ಟು ಹೇಳಿ, ಯಾವಾಗ ಅಮೆರಿಕಕ್ಕೆ ಹೋಗ್ತೀರಾ ಅಥವಾ ಯಾವಾಗ ನಾವು, ಯಾಕೆಂದ್ರೆ ಅಲ್ಲಿ ಜನ ನೆಮ್ಮದಿ ಇದ್ದಾರೆ, ನಾವು ಇಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಇಂಥವ್ರನ್ನ ನಾವು ದೂರ ಕಳಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಈ ಚೇತನ್ ಹೋದ್ ಮಾತ್ರಕ್ಕೆ ಧ್ವನಿ ಹೋಗ್ಬಿಡುತ್ತೆ ಅಂತ. ಚೇತನ್ ಒಬ್ರೇ ಅಂತ ನಾ ಹೇಳ್ತಾ ಇಲ್ಲ, ಎಲ್ಲ ಇವ್ರು ಮಾಡ್ತಾ ಇರೋದು, ಇವ್ರ ಸಂಘಟನೆ ಹೇಳಿದ್ರು. ನಿಮ್ ಪ್ರಶ್ನೆ ಇನ್ನೊಂದು ರೀತಿಯಲ್ಲಿ ಕೇಳ್ತೀನಿ. ಚೇತನ್ ಬರ್ತಾ ಜಾತಿ ಪ್ರಜ್ಞೆ ವಿಪರೀತ ಆಗ್ತಾ ಇದೆ. ಜಾತಿ ವಿನಾಶ ಮಾಡಬೇಕು ಅನ್ನೋದು ಭಾಷಣ ಮಾತ್ರ, ಲೇಖನ ಮಾತ್ರ. ಜಾತಿ ಪ್ರಜ್ಞೆ ವಿಪರೀತವಾಗ್ತಾ ಇದೆ. ತಮ್ಮನ್ನು ತಾವು ಜಾತಿಯಿಂದನೇ ಗುರುತಿಸಿಕೊಳ್ಳುವಂಥದ್ದು. ನಮಗೆ ಜಾತಿ ವಿನಾಶ ಬೇಕು. ಹೇಗೆ ನಮಗೆ, ನಾನೊಂದು ಸ್ಟೇಟ್ಮೆಂಟ್ ಮಾಡಿದೆ, ಬಹಳ ಜನ ವಿರೋಧ ಮಾಡ್ಬಿಟ್ರು ಅದನ್ನು. ಜಾತಿ ಪದ್ಧತಿ ಬಹಳ ಆಳವಾಗಿ ಬೇರಿರುವುದು ಎಲ್ಲಿ ಅಂದ್ರೆ, ತಮ್ಮನ್ನು ತಾವು ಜಾತ್ಯತೀತರು ಅಂತ ಕರೆಸಿಕೊಳ್ಳುವವರ ಮೆದುಳಿನಲ್ಲಿ ಅಂತ. ಇವಾಗ ಕೆಲವು ವಿಚಾರ ಹೇಳ್ತೀನಿ. ಜಾತ್ಯತೀತತೆ ಅನ್ನೋದು ಇಂಗ್ಲಿಷ್ನಲ್ಲಿ ನಾವು ಸೆಕ್ಯುಲರಿಸಮ್ ಅಂತ ಹೇಳ್ಬೋದಲ್ವ. ಸೆಕ್ಯುಲರಿಸಮ್ ಬೈ ಡೆಫಿನಿಷನ್ ಅಂದರೆ ಧರ್ಮಗಳಿಂದ ದೂರ ಇರೋದು.